2021ರಿಂದ ಆಚೆಗೆ ಬಿಜೆಪಿಯ ಸ್ಟ್ರೆಂತ್ ಯಾರಿದ್ರು ಅವರೇ ಬಿಜೆಪಿಯ ವೀಕ್ನೆಸ್ ಆದರು. ನಿಮ್ಗೆ ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರ ನಳಿನ್ ಕುಮಾರ್ ಕಟ್ಲು ಮಂಗಳೂರಿಗೆ ಹೋದಾಗ ಏನಾಯಿತು, ಬಿಜೆಪಿಯ ಸ್ಟ್ರೆಂತ್ ಇದ್ದಿದ್ದು ಹಿಂದೂ ಕಾರ್ಯಕರ್ತರು. ಆದರೆ ಬಿಜೆಪಿಯ ಆಡಳಿತ ಮುಂದೆ ಹೋಗ್ತಾ 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 ಅದೇ ಕಾರ್ಯಕರ್ತರು ಬೇಸರಕೊಂಡ್ರು, ಬಿಜೆಪಿ ಅಧಿಕಾರ ಕಳ್ಕೊಂಡು. ಪಾಲಿಟಿಕ್ಸ್ನಲ್ಲಿ ಹಿಂಗಾಗತ್ತೆ ಅನೇಕ ಬಾರಿ. ಯುವರ್ ಸ್ಟ್ರೆಂತ್ ವಿಲ್ ಬಿಕಮ್ ಯುವರ್ ವೀಕ್ನೆಸ್. ಇಲ್ಲೂ ಕೂಡ ಈಗ ದಾವಣಗೆರೆ, ಈಗ ಬರೀ ದಾವಣಗೆರೆಯ ಒಂದು ಸೀಟ್ ಹಂಚಿಕೆ ಈ ಪರಿಯ ನರೇಟಿವ್ ಬಿಲ್ಡ್ ಯಾಕಾಗ್ತಿದೆ? ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಎಷ್ಟು ಬೇಸರಗೊಂಡಿದ್ದಾರೋ ಗೊತ್ತಿಲ್ಲ. ಕಾಂಗ್ರೆಸ್ನ ಎಕೋಸಿಸ್ಟಮ್, ಈಗ ಅಬ್ದುಲ್ ರಜಾಕ್ ಯಾರು ಅಂತ ನಾವು ಕೇಳ್ತಿದ್ದೀವಿ. ಅಬ್ದುಲ್ ರಜಾಕ್ ಇಸ್ ಅ ಪಾರ್ಟ್ ಆಫ್ ಕಾಂಗ್ರೆಸ್ ಎಕೋಸಿಸ್ಟಮ್. ಕಾಂಗ್ರೆಸ್ ಎಕೋಸಿಸ್ಟಮ್ ನಾಗರಾಜ್ ಯಾದವ್ ಪೂರ್ತಿ JDS Nagaraj Yadav, you are not Nagaraj Yadav with me at all. Nagaraj Yadav, any level to debate with me. Do I need 30% from you? Nagaraj Yadav, ಅವ್ರ ಆ ಮಾತು ಯಾಕೆ ಹೇಳಿದ್ರಂತ ಅವರು ಕೇಳಿಸ್ಕೊಳ್ಳಿ. ಯಾಕೆ ಮಾತು ಯಾಕೆ ಹೇಳಿದ್ರಂತ ಅಲ್ಪಸಂಖ್ಯಾತರಿಗೆ ಗೌರವವನ್ನು ನಡ್ಕೊಂಡಿದ್ದೇವೆ, ಸಂವಿಧಾನ ಆಶಯಗಳ ಗೌರವ. ನೀವ್ ಹೇಳೋದಲ್ರಿ, ನಾವ್ ಹೇಳ್ತೀವ್ರಿ ಅದನ್ನ. ಮುಸ್ಲಿಮರನ್ನ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದೆ. ನಾವ್ ಹೇಳ್ತಾ ಇದೀವಿ, ನೀವೇನ್ ಹೇಳೋದು? ಇವತ್ತು ದಾವಣಗೆರೆಯ ಒಂದು ಸೀಟ್ ಹಂಚಿಕೆಯ ವಿಷಯ ಕಾಂಗ್ರೆಸ್ ಇಕೋಸಿಸ್ಟಮ್ನ ಬೇಸರಕ್ಕೆ ಯಾಕೆ ಕಾರಣ ಆಗಿದೆ ಅಂತಂದರೆ, ಕಾಂಗ್ರೆಸ್ನ ಒಳಗಡೆ ಆಂತರಿಕ ರಾಜಕಾರಣದಿಂದ ಒಂದಿಷ್ಟು ಮುಸ್ಲಿಮರು ಆ ಕಡೆ, ಒಂದಿಷ್ಟು ಮುಸ್ಲಿಮರು ಈ ಕಡೆ. ಆ್ಯಕ್ಚುಲಿ ಇದು ಯಾಕೆ ಫ್ಲೇರ್ ಅಪ್ ಆಗ್ತಿದೆ? ಇಲ್ಲಾಂದ್ರೆ ಒಂದು ಬೈ ಇಲೆಕ್ಷನ್ ನಿಮ್ದು ಅಲ್ಲೇ ಇರಲಿಲ್ಲ ಟಿಕೆಟ್, ನಿಮ್ಗೆ ಯಾರೂ ಕೊಡ್ತಿರ್ಲಿಲ್ಲ ಟಿಕೆಟ್. ಆ ಟಿಕೆಟ್ ಇಂದ ಕಾಂಗ್ರೆಸ್ ಮುಸ್ಲಿಮರನ್ನ ಕೈ ಬಿಟ್ಟಿದೆ ಅನ್ನುವ ಮಟ್ಟಕ್ಕೆ ನರೇಟಿವ್ ಬಿಲ್ಡ್ ಮಾಡ್ತಾ ಇರೋರು ಯಾರು? ಓಕೆ, ಅದರ ಲಾಭ SDPI ತಗೊಳ್ತಾ ಇರಬೇಕು, ಬಟ್ ಮಾಡ್ತಾ ಇರೋರು ಯಾರು? ಜಮೀರ್ ಅಹ್ಮದ್ ಖಾನ್, ನಜೀರ್, ಜಬ್ಬಾರ್ ಇವರೇ ಮಾಡ್ತಾ ಇರೋದು. ಹೀಗಿರುವಾಗ ನನಗನ್ಸುತ್ತೆ ಈಗ ನೀವು ಕ್ರಮ ಅವ್ರು ಏನ್ ಮಾಡ್ತಿದ್ದಾರೆ ಸರ್. ಈಗ ನನ್ನ ಮಾತು ನಾನು ಹೇಳ್ತೇನೆ ರೀ, ನಿಮ್ಮ ಮಾತು ನೀವು ಹೇಳಿ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ಕಾಂಗ್ರೆಸ್ ನನಗನ್ಸುತ್ತೆ ಬ್ಲೇಮ್ ಹ್ಯಾಸ್ ಟು ಬಿ ಟೇಕನ್ ಬೈ ಕಾಂಗ್ರೆಸ್ ಹೈಕಮಾಂಡ್. ಇಲ್ಲಿ ಬಣ ಇದೆ, ಇಲ್ಲಿ ಮುಸ್ಲಿಂ ನಾಯಕರ ನಡುವೆ ತಿಕ್ಕಾಟ ಇದೆ, ಅವ್ರು ಜಗಳ ಆಡೋರೆ, ಅದು ನಿಮ್ಗೆ ಗೊತ್ತಿದ್ದ ವಿಷಯ ಇತ್ತು. ಹೀಗಿರುವಾಗ ದಾವಣಗೆರೆಯ ದಕ್ಷಿಣದ ಟಿಕೆಟ್ ಬಂದಾಗ ನೀವು ಇನ್ನೂ ಕೇರ್ಫುಲಿ ಹ್ಯಾಂಡಲ್ ಮಾಡಿದರೆ, ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡು ಜಮೀರ್ ಮತ್ತು ಜಬ್ಬಾರ್ ಮತ್ತು ನಜೀರನ್ನು ಕರೆಸ್ಕೊಂಡು ಮೊದಲೇ ನೀವು ಕೈ ಹಿಡಿಸಿ ಮಲ್ಲಿಕಾರ್ಜುನರನ್ನು ಕರೆಸಿ ಒಂದು ಸಾರಿ ಹೇಳಿಸ್ಬಿಟ್ಟಿದ್ರೆ, ಪಾಲಿಟಿಕ್ಸಲ್ಲಿ ಒಂದು ಸಾರಿ ಏನ್ರಿ? ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಎ ಗೇಮ್ ಆಫ್ ಫ್ಲೆಕ್ಸಿಬಿಲಿಟಿ. ನಿಮ್ಗೊಂದು ಸಾರಿ ಹೇಳಲಿಕ್ಕೆ ಆಗ್ತಿರ್ಲಿಲ್ವಾ? ಹೀಗಿರುವಾಗ ಇದು ಇಷ್ಟು ಫ್ಲೇರ್ ಅಪ್ ಆದ್ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ. ನಾಗರಾಜ್ ಯಾದವ್ ಅವರ ವೀರಾವೇಶದ ಭಾಷಣಗಳು ಸೆಲ್ಫ್ ಇನ್ಫ್ಲಿಕ್ಟೆಡ್ ವೂಂಡ್ ಆಗ್ಬೋದು ಇದು.